ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡಿ ಹಾಕೋದ ವಿಡಿಯೋ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ, ತಾವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾವು ಫಸ್ಟ್ನೇ ಮೈಯ ಹಣ್ಣನ್ನು ಬಿಡಿಸಿದ್ದೀವಿ. ಅದು ಫುಲ್ ರಿಂಗ್ ಆಗಿದ್ದಂತಹ ಹಣ್ಣನ್ನು, ಒಣಗಿದಂತಹ ಬಡ್ಡಿಕಾಯಿ ಅಂತಾರಲ್ಲ, ಅದನ್ನು ಬಿಡಿಸಿ ಮತ್ತು ಅದರೊಳಗೆ ಬೀಜದ ಕಾಯಿ ತಕ್ಕೊಂಡು ಮಾರಿದ್ದೀವಿ. 4 ಕ್ವಿಂಟಲ್ನಷ್ಟು ಮಾರಿದ್ವಿ ನಾವು ಇವಾಗ. ಇನ್ನೊಂದು ಏನಪ್ಪ ಅಂದ್ರೆ, ಆಮೇಲೆ ಹೋದ ವರ್ಷ ಕಾಯಿಯನ್ನು ಬೀಜವನ್ನು ತಗೊಂಡು ಹೋದಂಥ ಅಣ್ಣಂದರು ಬಿಡಿಸ್ಬೋದಾ ಅಂತ ಕೇಳ್ತಿದ್ದೀರಾ. ಅದು ರುದ್ರಾಕ್ಷಿ ಥರ ರಿಂಗ್ ಆಗಿದ್ರೆ ಒಣಗಿದ್ರೆ ಬಿಡಿಸಿ, ಆದರೆ ಗಿಡಕ್ಕೆ ಒಂದೋ ಎರಡೋ ಒಣಗಿದ್ರೆ ಬೇಡ, ಒಂದು ಸ್ವಲ್ಪ ಜಾಸ್ತಿ ಒಣಗಲಿ, ರಿಂಗ್ ಆಗಲಿ. ರುದ್ರಾಕ್ಷಿ ಥರ ಒಣಗಿದ ಕಾಯಿಯನ್ನು, ರಿಂಗ್ ಥರ ಆಗಿದ್ದ ಕಾಯಿಯನ್ನು ಆರಿಸ್ಕೊಂಡು ನೆರಳಲ್ಲಿ ಹಾಕಿ, ಆಮೇಲೆ ಹಣ್ಣು ಇದ್ದಿದ್ದನ್ನು ಮಾತ್ರ ಬಿಸಿಲಲ್ಲಿ ಒಣಗಕ್ಕೆ ಹಾಕಿ, ಬಿಡಿಸಿದ ಮೇಲೆ ಡಿವೈಡ್ ಮಾಡಿ, ಬಿಳಿಗಾಯಿ ಬೇರೆ ಹಣ್ಣು ಬೇರೆ, ಒಂದೊಂದು ಹಣ್ಣು ಬಂದಿರ್ತವೆ ಅವನ್ನಷ್ಟೇ ಬಿಸಿಲಿಗೆ ಹಾಕಿ, ರಿಂಗ್ ಥರ ಒಣಗಿರೋದನ್ನು ನೆರಳಲ್ಲಿ ಒಣಗಿಸ್ಬೋದು. ಆಮೇಲೆ ನಾವೆಲ್ಲ ಹಣ್ಣನ್ನು, ಒಣಗಿದ ಕಾಯನ್ನು ಬಿಡಿಸಿದ ಮೇಲೆ ಗಿಡ ತುಂಬ ಹಗುರ ಅನಿಸಿದವ್ರು. ಈಗ ಫಸ್ಟು ಗಿಡದಲ್ಲಿ ತಪ್ಪಲ ಜಾಸ್ತಿ ಇತ್ತು, ಕಾಯಿ ಜಾಸ್ತಿ ಕಂಡು ಬರ್ತಿರಲಿಲ್ಲ. ಈಗ ತಪ್ಪಲ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಆದ್ದರಿಂದ ಕಾಯಿ ಸಂಖ್ಯೆ ತುಂಬಾ ಜಾಸ್ತಿ ಕಾಣ್ತಾ ಐತೆ. ಆಮೇಲೆ ತುದಿ ತನಕನೂ ಕಾಯಿ ಹಿಡ್ದತ್ರಿ. ಹೋದ ತಿಂಗಳು ಮಳೆ ಆಗಿದ್ದರಿಂದ ತುದಿ ತನಕನೂ ಕಾಯಿ ಚೆನ್ನಾಗಾಗ್ಯವು. ಆಮೇಲೆ ಯಾರಿಗಾದರೂ ಕಾಯಿ ಬೇಕಾದರೆ, ಬೀಜ ಮತ್ತು ಬೀಜದ ಕಾಯಿ ಬೇಕಾದರೆ ದಯವಿಟ್ಟು ಫೋನ್ ಮಾಡಿ, ಕೆಳಗಡೆ ಫೋನ್ ನಂಬರ್ ಕೊಟ್ಟಿರ್ತೀನಿ. ಮತ್ತು ಯಾರಿಗಾದರೂ ಬೇಕಾದರೆ, ಅಕ್ಕಪಕ್ಕ ನಿಮ್ಮ ರಿಲೇಟಿವ್ ಬೇಕಾದರೆ ನಮ್ಮ ನಂಬರನ್ನು ಕೊಡಿ. ಆಮೇಲೆ ಎಲ್ಲೇ ತಗೊಳ್ರಿ ಬೀಜನ, ಜವಾರಿ ಬೀಜವನ್ನೇ ತಗೊಳ್ರಿ. ಡಬ್ಬಿಗಾಯಿ ಮತ್ತು ಕಡ್ಡಿಗಾಯಿ ಇವೇ ಮಾರ್ಕೆಟಲ್ಲಿ ಹೈಯೆಸ್ಟು ಮಾರುವಂತಹ ಮೆಣಸಿನಕಾಯಿಗಳು. ಈಗ ಉಳಿದಂಥ ಸೀಡ್ಸನ್ನು ನೀವು ಹಾಕಿದರೆ, ಬೇರೆ ಬೇರೆ ತಳಿಗಳನ್ನು ಹಾಕಿದರೆ ಅದಕ್ಕೆ ಮಾರ್ಕೆಟಿಂಗ್ ಇವಕ್ಕಿಂತ ಕಡಿಮೆ ಇರುತ್ತೆ ರೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮಾರ್ಕೆಟಿಗೆ ಹೈಯೆಸ್ಟ್ ಮಾರುವಂತಹ ತಳಿಗಳನ್ನು ಖರೀದಿ ಮಾಡಿ, ಆಮೇಲೆ ಒಣ ಬೇಸಾಯದ ಸೀಡ್ಸನ್ನು ಖರೀದಿ ಮಾಡಿ. ನೀರಾವರಿದು ನೀವು ಖರೀದಿ ಮಾಡಿದರೆ, ಬೀಜವನ್ನು ಹಾಕಿದರೆ ಅಷ್ಟೊಂದು ಇಳುವರಿ ಬರಲ್ಲ. ಆದ್ದರಿಂದ ಒಣ ಬೇಸಾಯದ ಕಾಯನ್ನು ನೀವು ಖರೀದಿ ಮಾಡಿ. ನಮ್ಮ ಹೊಲದಲ್ಲಿ ಸ್ವಲ್ಪ ಮೆಣಸಿನ ಗಿಡ ಮಳೆ ಜಾಸ್ತಿಯಾಗಿ ಸಿಡಿ ಆಗಿದ್ದಿತ್ತು, ಅಲ್ಲಿ ನಾವು ಜೋಳದ ಬೀಜವನ್ನು ಊರಿದ್ದೀವಿ. ನೋಡಿ ಎಷ್ಟು ಚೆನ್ನಾಗೈತೆ ಜೋಳದ ಬೀಜ, ಜೋಳದ ಗಿಡ ತುಂಬ ಚೆನ್ನಾಗೈತೆ, ಎತ್ತುಗೈಗಿಂತನೂ ಮೇಲೈತೆ. ಹೊಲಕ್ಕೆ ಹೋದ್ರಂತೂ ಬಿಟ್ಟು ಬರೋಕ್ಕೆ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿ ಜೋಳ ಬೆಳೆದತ್ರಿ. ಇದೆಲ್ಲ ಸಿಡಿ ಆದಿದ್ದನ್ನು ಬಿಡಿಸಿ ಮಾರಿದ್ವಿ ನಾವು ಮೆಣಸಿನ್ಕಾಯನ್ನು. ಆಮೇಲೆ ಹೊಲದಲ್ಲಿ ಇರುವಂತಹ ಬೀಜದ ಕಾಯಿಯನ್ನು ಆರಿಸಿ ಸ್ಟಾಕ್ ಮಾಡಿದ್ದೀವಿ. ಆಮೇಲೆ ಈಗ ಈ ವರ್ಷ ಸಾಕಷ್ಟು ಅಣ್ಣಂದರು ನಮಗೆ ಬಸ್ಸಲ್ಲಿ ಪ್ರಾಬ್ಲಮ್ ಆಗುತ್ತೆ, ಮೆಣಸಿನ್ಕಾಯಿ ಒಯ್ಯಲಿಕ್ಕೆ ಬೀಜ ಕೊಡ್ರಿ ಅಂತ ಕೇಳ್ತಿದ್ದಾರೆ. ಆದರೆ ಬೀಜ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಬಿಸಿಲು ಜಾಸ್ತಿ ಇಲ್ಲ ಇವಾಗ. ನೋಡಿರಿ, ಈ ಗಿಡ ತುದಿ ತನಕನೂ ಕಾಯಿ ಚೆನ್ನಾಗಿ ಹಿಡ್ದೈತೆ ಅಂತಂದು ತೋರ್ಸೋಕ್ಕೋಸ್ಕರ ಅದನ್ನು ನಾವು ವಿಡಿಯೋ ಮಾಡಿದ್ದೆ. ಬಿಸಿಲು ಜಾಸ್ತಿ ಆದಮೇಲೆ ಬೀಜವನ್ನು ಮಾಡಿ ಎಲ್ಲರಿಗೂ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ಕೇಳ್ತಿದ್ದಾರೆ ಅಣ್ಣಂದರು ಕಡ್ಡಿಗಾಯಿ ಬೀಜ ಮತ್ತು ಡಬ್ಬಿಗಾಯಿ ಬೀಜನ.